ಒಂದು ಹೋರಾಟದ ಹಾದಿ ಹಿಡಿದಿದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು. ಅದರಲ್ಲೂ ರಾಹುಲ್ ಗಾಂಧಿ ಅವರು ಇಡೀ ದೇಶವನ್ನು ಸುತ್ತಾಕಿ ಜನರಿಗೆ ತಾವೊಂದು ನ್ಯಾಯಕ್ಕಾಗಿ ತೋರಿಸಿಕೊಡೋದ್ರಾಗ ಸಾಕಷ್ಟು ತೊಂದರೆ ಆಗಿದೆ. ಇಂಥ ಸಂದರ್ಭದಲ್ಲಿ ಈ ಒಳ ಜಗಳಗಳು ಕಾಂಗ್ರೆಸ್ನಲ್ಲಿ ಬೇಕಿತ್ತ ಈಗಂತ ಅದನ್ನು ಹುಟ್ಟಾಕಬೇಕಾಗಿತ್ತು. ಡಿ ಕೆ ಶಿ ಅವರು ಮಾಡಲಿ, ಸತೀಶ್ ಅವರು ಮಾಡಲಿ, ಅಥವಾ ಇವತ್ತು ನಮ್ಮ ಏನಪ್ಪ ಅಂತಂದ್ರೆ ನಮ್ಮ ಈ ಲಕ್ಷ್ಮಣ ಸವದಿ ಅವರಾಗಲಿ, ಮತ್ತು ಮಹೇಂದ್ರ ತಮ್ಮಣ್ಣವರಂತೆ ಒಬ್ಬ ಶಾಸಕರು, ಅವರು ದೊಡ್ಡ ನಾಯಕರನ್ನಲ್ಲ, ಅವ್ರನ್ನ ತಿಳಿ ಹೇಳ್ಬೋದಿತ್ತು. ಅವ್ರಿಗೂ ಸಹಜದ ಅವ್ರ ಸಂಬಂಧಿಕರು ಶಂಭು ಕಲ್ಲೋಳ್ಕರನ್ನ ನಾವು ತರಬೇಕಾಗಿತ್ತು, ನಿಲ್ಲಿಸ್ಬೇಕಾಗಿತ್ತು, ಒಂದು ದಲಿತರು ಇನ್ನೊಬ್ರು ಬರ್ತಿದ್ರು ಅನ್ನೋಂಥ ಅಭಿಪ್ರಾಯ ಅವ್ರದ್ದು ಇರ್ಬೋದು. ಅದು ತಪ್ಪೇನಲ್ಲ, ಅವ್ರು ಪ್ರಯತ್ನ ಮಾಡಿದ್ರೆ ಅದನ್ನು ಒಂದು ಸಹಜವಾಗಿ ತೆಗೆದುಕೊಂಡ ಇವತ್ತು ಗೆದ್ದಿದ್ದಾರೆ. ಕ್ಷಮಿಸಬೇಕಾಗಿತ್ತು ಸತೀಶ್ ಅವರು. ಅದು ದೊಡ್ಡದು ಮಾಡುವ ಅವಶ್ಯಕತೆ ಇರಲಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಬಿ ಜೆ ಪಿ ಈಗಾಗಲೇ ಕರ್ನಾಟಕದಲ್ಲೇ ಹೆಚ್ಚಿಗೆ ತಮ್ಮ 19 ಸೀಟ್ಗಳು ಮಾಡ್ಕೊಳ್ಳೋದಕ್ಕಾಗಿ ಅವ್ರು ಇವತ್ತು ಏನದಾರಪ್ಪ ಅಂತಂದ್ರೆ ಫುಲ್ ಸ್ವಿಂಗ್ದಾಗಿದ್ದಾರೆ. ಇನ್ನು ಕಾಂಗ್ರೆಸ್ಸನ್ನು ಯಾವ ರೀತಿ ಕಾಡಬೇಕು, ಏನು ಮಾಡಬೇಕು ಅಂತೇಳಿ. ಮತ್ತು ಇದರಲ್ಲಿ ಕಾಂಗ್ರೆಸ್ಗರಲ್ಲಿ ಏನು ಆಯ್ಕೆ ಆಗಿದೆ 9ರಲ್ಲೇ ಕೆಲವು ಮಂದಿ ಹಾರಿಸ್ಕೊಂಡು ಹೋದರೂ ಹೋಗ್ಬೋದು. ಯಾಕಂದರೆ ಕೋಕಾ ವ್ಯವಹಾರಗಳು ಭಾಳ ಇವತ್ತು. ಈ ಒಂದು ದೋಷನ್ನು ನಾವು ತೋರಿಸಿದ್ರೆ ಕಾಂಗ್ರೆಸ್ ಇನ್ನೂ ಹೊಡೆತ ಆಗ್ಬೋದು ಭವಿಷ್ಯದಲ್ಲಿ ಅನ್ನೋಂಥ ಒಂದು ಸ್ಥಾನ ಅನುಮಾನ ಕಾಂಗ್ರೆಸ್ಸಿಗರಲ್ಲೂ ಅದ, ಡಿ ಕೆ ಶಿವಕುಮಾರ್ನಲ್ಲೂ ಅದ. ಈ ವಿಷಯದ ಬದಲಾಗಿ ಸತೀಶರು ಮಾತಾಡಿದ ಬಗ್ಗೆ ಬದಲಾಗಿ ಡಿ ಕೆ ಶಿ ಅವರು ಮುಂದೆ ಮಾತಾಡಿದಾಗ ಡಿ ಕೆ ಶಿ ಅವರೇನೋ ಆ ಮೆಂಟಲ್ ವಿಷಯಗಳು ಬೇಡಪ್ಪ ಅನ್ನುವಂಥ ಮಾತಾಡಿ ಉತ್ತರ ಕೊಡೋದಿಲ್ಲ. ಈಗ ನೆಂತ ನೋಡೋದು ದಾಳಿಸಿದ್ದಾರೆ. ಅಂದರೆ ಸಂಘರ್ಷ ಇಲ್ಲಿ ಬೇಡ ಆಗಿದೆ. ನಾಳೆ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಮುಖ್ಯಮಂತ್ರಿ ಯಾರು ಆಗ್ತಾರ ಅನ್ನೋದು ಇಮ್ಮೆಟೀರಿಯಲ್ ಅದು. ಬಟ್ ಮೊದಲು ಉಳಿಬೇಕಾಗಿದ್ದು ಕಾಂಗ್ರೆಸ್. ಅದೇನೋ ಶತಪ್ರಯತ್ನ ಮಾಡಿ ಸಾಕಷ್ಟು ಹೋರಾಟ ಮಾಡಿ ಇವತ್ತು ರಾಹುಲ್ ಗಾಂಧಿ ಅವರು ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಪಕ್ಷವನ್ನು ರಾಷ್ಟ್ರ ಮಟ್ಟದಲ್ಲಿ 99 ಸೀಟುಗಳನ್ನು ಆಯ್ಕೆ ಮಾಡಿದ್ದಾರೆ. ಅದರಲ್ಲೇ ಸತೀಶ್ ಅವರು ಕೊಡುಗೆನೂ ಒಬ್ಬರು ಕಳಿಸೋ ಜೊತೆಗೆ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಏನಪ್ಪ ಅಂತಂದ್ರೆ ಈ ಭಾಗದಲ್ಲಿ ಕಾಂಗ್ರೆಸ್ನ ಉಳಿಸುವಲ್ಲೇ ಬೆಳೆಸುವಲ್ಲಿ ಪ್ರಯತ್ನ ಮಾಡಿದ್ದಾರೆ. ಇದೊಂದಿಷ್ಟು ಆಗಬಾರ್ದಾಗಿತ್ತು. ಒಂದು ವೇಳೆ ಇವರು ಅನಿಸಿದ್ರು ಸಹಿತ ಸ್ಟೇಟ್ಮೆಂಟ್ ಕೊಡುವಂಥ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಲಕ್ಷ್ಮಣ ಸವದಿ ಅವರು ಸಹಿತ ಇವತ್ತು ಈ ಬೆಳಗಾವಿಯಲ್ಲಿ ಮತ್ತು ಚಿಕ್ಕೋಡಿ ಭಾಗದಲ್ಲೇ ಕಾಂಗ್ರೆಸ್ ಒಂದು ಜೀವಂತಿಗೆ ಬಿಡಿದ್ರು ಅವರೊಬ್ಬರು ಕಾರಣಕರ್ತರು ನೋಡೋದ್ರಲ್ಲಿ ನಾವು ಅದನ್ನು ಮರಿಲಿಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ವಿಧಾನಸಭಾ ಚುನಾವಣೆಯಲ್ಲೇ ಸಪೋಸ್ ಏನಾದರೂ ಅಲ್ಲಿ ಬಿ ಜೆ ಪಿ ನೋಡೋದಿದ್ರೆ ಆ ಭಾಗದಲ್ಲಿ ಲಕ್ಷ್ಮಣ ಸವದಿ ಅವರು ಒಂದು ರೀತಿ ಬಲಿಷ್ಠರಾಗಿ ಬೆಳೆಯುವಂಥದ್ದು, ಬಿ ಜೆ ಪಿ ಬಲಿಷ್ಠರಾಗಿ ಬೆಳೆಯುವಂಥ ಸಾಧ್ಯತೆಗಳಿದ್ದವು. ಎಲ್ಲ ನೆಲೆಯಲ್ಲೇ ಏನೋ ಆಗಲಿ ಈ ಸಂದರ್ಭದಲ್ಲೇ ಸತೀಶ್ ಅವರು ಈ ವಿಷಯವನ್ನು ಮಾಡಲಿ, ಚರ್ಚೆ ಮಾಡಲಿ. ಜೊತೆಗೆ ಅವರು ಇದನ್ನು ಇನ್ನಷ್ಟು ಏನಪ್ಪ ಅಂತಂದ್ರೆ ಪಕ್ಷವನ್ನು ಬೆಳೆಸೋ ದಿಶೆಯಲ್ಲಿ ಮತ್ತು ನಮ್ಮನ್ನು ಒಳಕಿಲ್ಲ ಅನ್ನೋ ತೋರಿಸೋ ದಿಶೆಯಲ್ಲಿ ಹೆಜ್ಜೆ ಇಟ್ಟಿದ್ರೆ ಭಾಳ ಉತ್ತಮ ಆಗ್ತಿತ್ತು ಕಾಂಗ್ರೆಸ್ಸಿಗೆ. ಅದೇನಾಗಲಿ ಈಗ ಮಾತ್ರ ಒಂದು ತಾರ್ಕಿಕ ಅಂತ್ಯಕ್ಕೆ ಸಮೀಪ ಬರ್ಲಿಕ್ಕತ್ತದ ಅನ್ನೋದು ಕೆಲವು ಜನರ ಅಭಿಪ್ರಾಯ. ಏನಪ್ಪ ಅಂತಂದ್ರೆ ಡಿ ಕೆ ಶಿ ವರ್ಸಸ್ ಸತೀಶ್ ಈ ಒಂದು ಮುಂದಿನ ದಿನಗಳಲ್ಲಿ ಆಗುವ ಸಾಧ್ಯವಾದ ರಾಜ್ಯ ಮಟ್ಟದಲ್ಲೇ ಅಂಥ ಸಂದರ್ಭ ಬಂದಾಗ ಒಂದು ರೀತಿಯಿಂದ ಈಗಾಗಲೇ ಕೆಲವರು ಅಭಿಮಾನಿಗಳು, ಸತೀಶ್ ಅವರ ಅಭಿಮಾನಿಗಳು ಇಲ್ಲ 50 ಅಥವಾ 60 ಶಾಸಕರ ಜೊತೆಗಿದ್ದಾರೆ, ಅವರು ಚೀಫ್ ಮಿನಿಸ್ಟರ್ ಆಗೋ ಪ್ರಯತ್ನ ಮಾಡ್ತಾಯಿದ್ದಾರೆ, ಉಪಮುಖ್ಯಮಂತ್ರಿ ಆಗ್ತಾರೆ, ಡಿ ಕೆ ಶಿ ವಿರೋಧ ನಿಲ್ತಾರೆ. ಹಾಗೆ 108 ಕಥೆಗಳು, ಕಟ್ಟುಕಥೆಗಳು ಇರ್ಬೋದು, ಸತ್ಯ ಕಥೆಗಳು ಇರ್ಬೋದು, ಮಾತಾಡ್ತಾ ಇರ್ತಿರ್ತಾರೆ. ಯಾಕಂದ್ರೆ ನಮ್ಮ ಜನಕ್ಕೂ ಖಾಲಿ ಕಟ್ಟಿ ಕೂತಾಗ ಮಾತಾಡೋದು ಭಾಳ ಇರ್ತದೆ. ಮಾತಾಡ್ತಾ ಇರ್ತಾರೆ. ಇದರಲ್ಲಿ ಎಷ್ಟು ಸತ್ಯ ಇದನೋ ಎಷ್ಟು ಸುಳ್ಳೋದನೋ ಗೊತ್ತಿಲ್ಲ. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ ಸತೀಶ್ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದರಿಂದಾಗೆ ಹೌದು ಇಲ್ಲಿ ಹೊಗೆ ಆಡ್ಲಿಕ್ಕತ್ತದ, ಬೆಂಕಿ ನಕ್ಕಿ ಐತಿ ಕೆಳಗೆ ಅಂದರೆ ವಿರೋಧ ನಕ್ಕಿ ಐತಿ ಅನ್ನೋದು ಕನ್ಫರ್ಮೇಷನ್ ಆಗ್ಲಿಕ್ಕತ್ತದ. ಅದೇ ಕಾರಣಕ್ಕೆ ಡಿ ಕೆ ಶಿ ಅವರು ಸಹಿತ ಆ ಒಂದು ಶಬ್ದ ಬಳಸಬಾರ್ದಾಗಿತ್ತು ಮೆಂಟಲ್ ಅಂತ ಅವ್ರು ಅಂದಿದ್ದು, ಅದು ಸಹಿತ ಬೆಂಕಿ ಅದನ್ನು ಅನ್ನುವಂಥದ್ದು. ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರು ಮಾತ್ರ ಇವತ್ತು ಜಾನ ಮೌನ ವಹಿಸಿದಾರೋ ಇಲ್ಲ ನಾನು ಸೋತಿದ್ದೀನಿ ಎಲ್ಲಿ ಕೇಳೋದು ಬಿಡಪ್ಪ ಅಂತೇಳಿ ಮೌನ ಆಗಿದ್ರು, ಅವ್ರಿಗೆ ಬಿಟ್ಟಿದ್ದು. ಬಟ್ ನೋಡೋರ್ ಕಣ್ಣಿಗೆ ಏನು ಅನಿಸ್ತದಪ್ಪ ಅಂದ್ರೆ ಇದು ಜಾನ ಮೌನ ಸಂದರ್ಭದಿಂದ ಉತ್ತರ ಕೊಡ್ಬೋದೇನೋ ಅವರಿಂದಿಲ್ಲ ನಾಳೆ. ಆದರೆ ಇಲ್ಲಿ ಚಿಕ್ಕಾಟಿದ್ದೀನಿ ಸುಳ್ಳಲ್ಲ. ಮತ್ತು ಇಲ್ಲಿಗೆ ನಿಂತಿಲ್ಲಿದು ತಮ್ಮನ್ನ ಮತ್ತು ನಮ್ಮ ಲಕ್ಷ್ಮಣ ಸವದಿಯವರು ಏನೋ ಗುಪ್ತವಾಗಿ ಮಾತಾಡಿದಾರೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ ನಮ್ಮ ಪತ್ರಿಕಾ ರಂಗದಲ್ಲಿ. ಅಂತ ಇದು ಸಾಮಾನ್ಯ ಇದೆಲ್ಲ. ಏನಪ್ಪ ಅಂತಂದ್ರೆ ಯಾರ್ಯಾರು ಏನು ಮಾಡ್ಲಿಕ್ಕತ್ತಾರೆ, ಯಾರಿಗೆ ಭೇಟಿ ಆದರೂ ಏನು ಮಾಡಿದರು ಅಂತೇಳಿ ಲಕ್ಷ್ಮಣ ಸವದಿ ಅವ್ರ ಜೊತೆಗೆ ತಮ್ಮಣ್ಣವ್ರು ಮಾತಾಡಿದ್ದಾರೆ. ಯಾಕಂದ್ರೆ ಇಬ್ಬರು ಮೂಲತಃ ಮೊದಲು ಬಿ ಜೆ ಪಿಯಲ್ಲಿ ಇದ್ದಂಥವ್ರು. ಈಗೇನು ನೆಕ್ಸ್ಟ್ ಪ್ಲ್ಯಾನ ಮತ್ತು ಆಲ್ರೆಡಿ ನಿಮ್ಗೆ ಗೊತ್ತದ ಲಕ್ಷ್ಮಣ ಸವದಿ ಅವ್ರನ್ನ ಬಿ ಜೆ ಪಿ ಕರ್ಕೊಂಡು ಹೋಗೋ ಸಲುವಾಗಿ ಈಗ ಬಿ ಜೆ ಪಿ ಜನ ತುದಿಗಾಲ ಮೇಲೆ ನಿಂತಿದ್ದಾರೆ ಅನ್ನೋದು ಅಷ್ಟು ಸತ್ಯದ. ಯಾಕಂದರೆ ಬೆಳಗಾವಿಯಲ್ಲಿ ಫೋನ್ ಹಿಡಿದು ಸಾಧ್ಯ ಆಗ್ತದೆ ಅಂತೇಳಿ. ಯಾಕಂದರೆ ಚಿಕ್ಕೋಡಿ ಮತ್ತು ಇದೇ ಕಾಲಕ್ಕೆ ಇನ್ನೊಂದು ಮಾತನ್ನು ಹೇಳಿದ್ದು ಭಾಳ ಸಮಾಧಾನಕರವಾದ ವಿಷಯ ಆಗಿದೆ ಸತೀಶ್ ಅವರು. ಏನಪ್ಪ ಅಂತಂದ್ರೆ ಈ ಒಂದು 3 ಜಿಲ್ಲೆಯನ್ನಾಗಿ ಮಾಡಬೇಕಿದ್ರೆ ಬೆಳಗಾವಿ, ಚಿಕ್ಕೋಡಿ ಮತ್ತು ಅದೇ ಕಾಲಕ್ಕೆ ಗೋಕಾಕ್ ಅಂತೇಳಿ ಹೇಳೋ ಮೂಲಕ ಗೋಕಾಕದ ಅಭಿಮಾನಿಗಳಿಗೆ, ಚಿಕ್ಕೋಡಿ ಅಭಿಮಾನಿಗಳಿಗೆ ಸ್ವಲ್ಪ ಹೊರಪು